ಹಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಹಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿಗಿಳಿ ಗೊರವಂಕ ಕೋಗಿಲೆಗಳಿಂಚರವು, ಅಲ್ಲಿಗಿಳಿ ಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಅಲ್ಲಿ ಬಳಿ ಫಸಲೆಯಲಿ ದನಗಳಂಬಾಯೆಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಬಳಿ ಫಸಲೆಯಲಿ ದನಗಳಂಬಾಯೆಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಸಿರಿಗನ್ನಡದ ಕಪ್ಪಗಳ ಹಬ್ಬಗಳು, ಅಲ್ಲಿ ಸಿರಿಗನ್ನಡದ ಕಪ್ಪಗಳ ಹಬ್ಬಗಳು ದಿನ ದಿನವೂ ಸವಿಯೂಟವಿಕ್ಕುತ್ತಿರಲೆನಗೆ, ದಿನ ದಿನವೂ ಸವಿಯೂಟವಿಕ್ಕುತ್ತಿರಲೆನಗೆ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಕಾಂತಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿಹನೊಬ್ಬ ಗೆಳೆಯನಿರಲೆನಗೆ. ಸಮುದಾಯಗಳಿಗೋಸ್ಕರ ಬಲಿದಾನಗಳಾಗಿದೆ. ಅದೇ ರೀತಿ ನೋಡ್ತಾ ಹೋದರೆ ಈ ದೇಶದಲ್ಲಿ ಪ್ರಕೃತಿಯ ದೃಷ್ಟಿಯಿಂದಲೂ ಕೂಡ ಬಲಿದಾನಗಳಾಗಿವೆ. ಮರಗಳಿಗೋಸ್ಕರವೂ ಬಲಿದಾನ ಆಗಿದೆ. ಸುಮಾರು 370 ವರ್ಷಗಳಿಗೆ ಹಿಂದೆ ರಾಜಸ್ಥಾನದ ಜೋಧ್ಪುರ ಅನ್ನುವಂತಹ ಜಿಲ್ಲೆಯಲ್ಲಿ ಒಬ್ಬ ಅಭಯ ಸಿಂಹ ಅನ್ನುವಂತಹ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ. ರಾಜರ ಕಾಲಘಟ್ಟ ಅಂತೇಳಿ ಹೇಳಿದರೆ ರಾಜನೇ ಸುಪ್ರೀಂ ಆಗಿರ್ತಿದ್ದ. ಯಾವ ರೀತಿಯಾಗಿ ಅಂದರೆ ಆಳ್ವಿಕೆ ಮಾಡಬೇಕು, ಅವರ ನಿರ್ಧಾರಗಳೇ ಫೈನಲ್ ಆಗ್ತಾಯಿತ್ತು. ಆ ರಾಜ ಒಮ್ಮೆ ಹೀಗೆ ಇರಬೇಕಾದ್ರೆ ತನ್ನ ಅರಮನೆಯನ್ನು ಶೃಂಗಾರ ಮಾಡಬೇಕು, ಅಂದರೆ ಚೆನ್ನಾಗಿ ಮಾಡಬೇಕು. ಅದು ಮರಗಳಿಂದ ಶೃಂಗಾರ ಮಾಡಬೇಕಂತೇಳಿ ಯೋಚನೆಯನ್ನು ಮಾಡ್ತಾನೆ. ಮರಗಳಿಂದ ಶೃಂಗಾರ ಮಾಡಬೇಕು, ಅದಕ್ಕೋಸ್ಕರ ಒಂದಷ್ಟು ಮರಗಳನ್ನು ಅರಮನೆಗೆ ತರಬೇಕು ಅಂತೇಳಿ ತನ್ನ ಮಂತ್ರಿಯನ್ನು ಕರೆದು ಹೇಳ್ತಾನೆ, ಹೀಗೀಗೆ ಅರಮನೆಯನ್ನು ಶೃಂಗಾರ ಮಾಡಬೇಕು, ಅದಕ್ಕೋಸ್ಕರ ಮರಗಳು ಬೇಕು ಅಂತೇಳಿ. ಮಂತ್ರಿ ತನ್ನ ಸೈನಿಕರನ್ನು ಕರೆದು ಹೇಳ್ತಾರೆ, ಈ ರೀತಿ ರಾಜನ ಅಪೇಕ್ಷೆ ಇದೆ, ಒಂದಷ್ಟು ಮರಗಳು ಅರಮನೆಯನ್ನು ಶೃಂಗಾರ ಮಾಡಲಿಕ್ಕೆ ಬೇಕು ಅಂತೇಳಿ. ರಾಜನ ಆಜ್ಞೆಯನ್ನು ಮೀರುವ ಹಾಗಿಲ್ಲ. ಸೈನಿಕರೆಲ್ಲರೂ ಕೂಡ ಹೊರಡುತ್ತಾರೆ. ಒಂದು ಮರುಭೂಮಿಯ ತಪ್ಪಲಿನಲ್ಲಿ, ಅಂದರೆ ಅಂಚಿನಲ್ಲಿರುವಂಥ ಒಂದಷ್ಟು ಪ್ರದೇಶವನ್ನು, ಮರಗಳಿರುತ್ತೆ ಅಲ್ಲಿ, ಅದನ್ನು ಗುರುತಿಸ್ತಾರೆ. ಆ ಮರಗಳನ್ನು ಕೊಂಡು ಹೋಗಬೇಕು ಅಂತೇಳಿ. ಆದರೆ ಆ ಹಳ್ಳಿಯಲ್ಲಿ ಹಿಂದೆ ಒಬ್ಬರು ಗುರುಗಳಿದ್ರು. ಆ ಗುರುಗಳು ತನ್ನ ಶಿಷ್ಯಂದರಿಗೆ ಒಂದು ಸಂಕಲ್ಪವನ್ನು ಮಾಡಿ ಹೋಗಿದ್ರು. ಅಂದರೆ ಏನಂತೇಳಿ ಕೇಳಿದ್ರೆ 29 ರೀತಿಯ ಒಂದು ಆಯಾಮ ನಿಯಮವನ್ನು ಹಾಕಿದರು. ಆ 29 ರೀತಿಯ ನಿಯಮಗಳಲ್ಲಿ 2 ನಿಯಮಗಳು ಯಾವುದು ಅಂತೇಳಿ ಕೇಳಿದರೆ, ಒಂದು ಹಸಿರು ಮರಗಳನ್ನು ಕಡಿಬಾರದು, ಎರಡನೇದು
ಈ ಜಿಂಕೆ ಕೃಷ್ಣಾಮೃಗಗಳನ್ನು ಬೇಟೆಯಾಡಬಾರ್ದು ಅಂತೇಳಿ. ಒಂದು ಹಸಿರು ಮರವನ್ನು ಕಡಿಬಾರ್ದು, ಎರಡನೇದು ಕೃಷ್ಣಾಮೃಗಗಳನ್ನು ಬೇಟೆಯಾಡಬಾರ್ದು ಅಂತೇಳಿ. ಆ ರೀತಿ ಅವರ ಶಿಷ್ಯಂದರು ಕೂಡ ತನ್ನ ಗುರುಗಳಿಗೆ ಮಾತನ್ನು ಕೊಟ್ಟಿದ್ರು. ಇದೇ ರೀತಿಯಾಗಿ ನಾವು ಸಂಕಲ್ಪ ಮಾಡ್ತೇವೆ, ನಮ್ಮ ಸಮಾಜ ಇದಕ್ಕೆ ಬದ್ಧರಾಗಿ ಇರ್ತೇವೆ ಅಂತೇಳಿ. ಆ ಹಳ್ಳಿಗೆ ಈ ಸೈನಿಕರು ಬರ್ತಾರೆ. ಬಂದು ಒಬ್ಳು ಮಾತೆಯ ಮನೆಯ ಮುಂದುಗಡೆ ಬಂದು ಸೈನಿಕರ ಬಂದು ನಿಲ್ತಾರೆ. ನಿಂತಾಗ ಒಳಗಿದ್ದಂಥ ಮಾತೆ ಬಂದು ಹೊರಗೆ ನೋಡಿದಾಗ ಸೈನಿಕರಿದ್ದಾರೆ. ಆದರೆ ಯುದ್ಧಕ್ಕೆ ಬೇಕಾದಂಥ ಯಾವುದೇ ರೀತಿಯಾದಂತಹ ಅಲ್ಲಿ ತಯಾರಿಗಳಿರಲಿಲ್ಲ, ಅಂದರೆ ಶಸ್ತ್ರಾಸ್ತ್ರಗಳಿರಲಿಲ್ಲ. ಬದಲಾಗಿ ಮರಗಳನ್ನು ಕಡಿಲಿಕ್ಕೆ ಬೇಕಾದಂಥ ಆಯುಧಗಳನ್ನು ಹಿಡ್ಕೊಂಡು ಬಂದಿದ್ರು. ಆ ತಾಯಿ ಅವ್ರ ಹತ್ರ ಬೇಡ್ತಾಳೆ, ಏನಂತೇಳಿ ಕೇಳಿ ತನ್ನ ಗುರುಗಳಿಗೆ ತನ್ನ ಹಿರಿಯರು ಮಾತು ಕೊಟ್ಟಿದ್ದಾರೆ, ಈ ಮರಗಳನ್ನು ಕಡಿಬಾರದು ಅಂತೇಳಿ ಕೈ ಮುಗಿದು ಬೇಡ್ತಾಳೆ. ಆದರೆ ಅವ್ರು ಕೇಳಲಿಕ್ಕೆ ತಯಾರಿಲ್ಲ. ಆಕೆಯನ್ನು ಚಾವಟಿಯಿಂದ ಹೊಡಿತಾರೆ. ಹೊಡೆದು ರಕ್ತ ಬರುವಾಗೆ ಹೊಡಿತಾರೆ. ಪಾಪಕಾರಿ ಆಗ್ಬೋದು, ಅಲ್ಲಿಗೆ ಬಂದು ನಿಲ್ತೇವೆ. ಆದರೆ ತಾಯಿಗೆ ತಾಳ್ಮೆ ಹೆಚ್ಚು, ಹಾಗಾಗಿ ಅವಳು ಕಾಯ್ತಾ ಇದ್ದಾಳೆ. ಇನ್ನೂ ಹೆಚ್ಚು ನೋಯಿಸೋದು ಬೇಡ, ಇನ್ನೂ ಹೆಚ್ಚು ಆಕೆಯನ್ನು ಕಾಯಿಸೋದು ಬೇಡ, ಇನ್ನಾದರೂ ಅವಳನ್ನು ಸಂರಕ್ಷಿಸೋ ಕಡೆ ನಾವೆಲ್ಲರೂ ನಮ್ಮ ಕೈಲಾದದ್ದು ಸಣ್ಣ ಪುಟ್ಟ ಒಂದು ಕಾರ್ಯವನ್ನು ಮಾಡೋಣ. ತುಂಬ ಏನು ದೊಡ್ಡ ಕೆಲಸ ಅಲ್ಲ, ಯಾಕಂದರೆ ನಾವು ಆಯುರ್ವೇದ ವೈದ್ಯರು, ನಮ್ಮಲ್ಲಿ ತುಂಬ ಅಂದರೆ ಗಿಡ ಮರ ಸಸಿಗಳ ಪ್ರಯೋಜನ ಪಡ್ಕೊಳ್ತೇವೆ. ಅದರ ದೊಡ್ಡ ಋಣ ನಮ್ಮ ಹೆಗಲ ಮೇಲಿದೆ. ಅಷ್ಟೆಲ್ಲ ತೀರಿಸ್ಲಿಕ್ಕಾಗದಿದ್ರೂ ಸಣ್ಣ ಮಟ್ಟಿಗೆ ಏನೋ ಒಂದು ಅಂದರೆ ಗಿಡ ನಡೋದು ಮಾಡೋದು ಎಲ್ಲ ಮಕ್ಕಳು, ಆದರೆ ಎಲ್ಲೋ ಒಂದು ಅದಕ್ಕೆ ನಾವು